ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಸುಮಾ. ನಾವಿವತ್ತು ಹಾಗಲಕಾಯಿಂದ ಒಂದು ಮೊಸರು ಬಜ್ಜಿ ಮಾಡೋದನ್ನು ನೋಡ್ಕೊಳ್ಳೋಣ. ಹೇಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಎಲ್ಲ ಹಾಗಲಕಾಯ್ದು ಬೀಜನೆಲ್ಲ ತೆಗೆದಿಟ್ಕೊಂಡು ಬಿಡಬೇಕು. ನೋಡಿ, ಈ ಥರ ತೆಗೆದ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತುರಿಬೇಕು. ಹಾಗಲಕಾಯಿ ಆ್ಯಕ್ಚುಲಿ ತುಂಬ ಆ್ಯಸ್ ಯೂಶ್ವಲ್ ಗೊತ್ತೇ ಇದೆ, ಡಯಾಬಿಟೀಸ್ಗೆಲ್ಲ ತುಂಬಾ ಒಳ್ಳೆಯದು. ಇದು ಬ್ಲಡ್ ಶುಗರನ್ನು ಲೋಯರ್ ಮಾಡುತ್ತೆ. ಹಾಗೆ ಇದರ ಕ್ಯಾನ್ಸರ್ಗೂ ಸಹ ತುಂಬ ಒಳ್ಳೆಯದು. ಲಿವರ್ ಡಿಟಾಕ್ಸಿಫಿಕೇಷನ್ಗೆ, ವೂಂಡ್ಸ್ ಏನಾದರೂ, ಆಮೇಲೆ ಆ್ಯಕ್ನೆ ಏನಾದಿದ್ರೆ ಅಂದರೆ ಮೊಡವೆ ಇದ್ದರೆ ಅದ್ರ ಪ್ಯಾಕ್ ಮಾಡಿಕೊಂಡ್ರೆ ಹೋಗುತ್ತೆ. ಇದೆಲ್ಲ ಇದೆ. ಹೀಗೆ ಅದರದ್ದೆಲ್ಲ ಬೀಜ ತೆಗೆದಿಟ್ಕೊಂಡ್ಬಿಟ್ಟು ತುರಿದಿಟ್ಕೊಳ್ಬೇಕು. ತುರಿದ್ಬಿಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಅದರದ್ದೆಲ್ಲ ಕಹಿ ತೆಕ್ಕೊಳ್ಬೇಕಾಗತ್ತೆ. ಬೇಕಾದರೆ ಹಾಗೇನೂ ಯೂಸ್ ಮಾಡ್ಬೋದು. ಕಹಿ ಇದ್ದರೆ ಪರವಾಗಿಲ್ಲ ಅನ್ನಂಗಿದ್ರೆ ಹಾಗೇನೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಈ ರೀತಿ ಉಪ್ಪು ಹಾಕಿಬಿಟ್ಟು ಅದನ್ನು ಕಹಿ ತೆಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಆರಾಮಾಗಿರುತ್ತೆ ತಿನ್ನೋಕ್ಕೆ. ಈ ಬಿಟ್ಟರ್ ಗಾರ್ಡಲ್ಲಿ ಅಂದರೆ ಹಾಗಲಕಾಯಿ ತುಂಬ ಇಟ್ಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಇನ್ಕ್ಲೂಡಿಂಗ್ ವಿಟಮಿನ್ ಎ, ಸಿ, ಪೊಟ್ಯಾಷಿಯಮ್, ಐರನ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಎಲ್ಲ ಇರುತ್ತೆ. ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಆಮೇಲೆ ಇನ್ಫ್ಲಮೇಷನ್ ಬಾಡಿಯಲ್ಲಿ ಆಗ್ತಿದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ಗೆ ಎಲ್ಲ ತುಂಬ ಒಳ್ಳೆಯದು. ಈ ರೀತಿ ಎಲ್ಲನೂ ನಾನು ತುರಿದಿಟ್ಕೊಂಡೆ. ತುರಿದ್ಬಿಟ್ಟು ಒಂದು ಅರ್ಧ ಚಮಚ ಅಥವಾ ಒಂದು ಕಾಲು ಚಮಚದಷ್ಟು ಉಪ್ಪು, ಅದು ಸ್ವಲ್ಪ ಒಂದು 4-5 ಚಿಟಿಕೆ ಅನ್ನಂಗೆ ನಾನು ಹಾಕಿದ್ದೀನಿ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಒಂದು 10-15 ನಿಮಿಷ ಹಾಗೆ ಬಿಟ್ಟರೆ ಅದೆಲ್ಲ ಕಹಿ ಬಿಟ್ಕೊಂಡಿರುತ್ತೆ. ಆಮೇಲೆ ಅದರದ್ದು ಕಹಿ ಹಿಂಡಿ ತೆಗೆದುಬಿಟ್ರೆ ಸುಮಾರು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲಷ್ಟು ಹೋಗಿಬಿಟ್ಟಿರುತ್ತೆ ಕಹಿ. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಆರಾಮು. ಇಲ್ಲ ನಾನು ಕಹಿ ಇದ್ದರೂ ಪರವಾಗಿಲ್ಲ ಅಂದರೆ ಇನ್ನೂ ಒಳ್ಳೆಯದು, ಹಾಗೆ ಯೂಸ್ ಮಾಡ್ಬೋದು. ಎರಡೂ ಥರನೂ ಯೂಸ್ ಮಾಡ್ಬೋದು. ಈ ರೀತಿ ಉಪ್ಪು ಹಾಕಿ ಇಟ್ಟಿರಿ. ಒಂದು 100 ಗ್ರಾಮ್ ಇದರಲ್ಲಿ ಬಿಟ್ಟರ್ ಗಾರ್ಡಲ್ಲಿ ಬರೀ 21 ಕ್ಯಾಲೋರಿ ಇರುತ್ತೆ, ಬಟ್ ಫೈಬರ್ ತುಂಬ ಇರುತ್ತೆ. ಹಾಗೆ ಇದು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಹೀಗೆ ತುಂಬ ಯೂಸಸ್ ಇರೋ ಈ ಹಾಗಲಕಾಯಿ ನಾವು ಯಾವಾಗಲೂ ಯೂಸ್ ಮಾಡಿದರೆ ನಮಗೆ ಒಳ್ಳೆಯದು. ಈ ರೀತಿ ಒಂದು 10-15 ನಿಮಿಷ ಉಪ್ಪು ಹಾಕಿ ಇಟ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಹಿಂಡಿ ರಸ ತೆಗೆದ್ರೆ ಅದರಲ್ಲಿರೋ ಕಹಿ ಎಲ್ಲ ಹೊರಟೋಗ್ಬಿಡತ್ತೆ. ಆಮೇಲೆ ನಮಗೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ, ತಿನ್ನೋಕ್ಕೆ ಆರಾಮಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಹಿ ತೆಕ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಕಹಿ ತೆಕ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲನೂ ಅದ್ರ ಕಹಿನ ತೆಕ್ಕೊಳ್ಳಿ. ಅದಾದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಒಗ್ಗರಣೆ ಇಲ್ಲೇ ಒಗ್ಗರಣೆ ಮಾಡಿಕೊಂಡು ಅದನ್ನು ಅದರಲ್ಲಿ ಚೆನ್ನಾಗಿ ಹಾಗಲಕಾಯಿನ ಬಾಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ನಾನು. ಕೊಬ್ಬರಿ ಎಣ್ಣೆ ಹಾಕಿ ಆ್ಯಸ್ ಯೂಶ್ವಲ್ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿಬಿಟ್ಟು ಅದು ಚಿಟ್ಪಿಟ ಅಂದಮೇಲೆ ಅದಕ್ಕೆ ನಾನು ತುರ್ಕೊಂಡು ಕಹಿ ತೆಕ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಬಾಡಿಸ್ಕೊಳ್ತೀನಿ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಒಂಥರ ಗರಿ ಆಗುತ್ತೆ, ಸ್ವಲ್ಪ ಕಪ್ಪಾಗಿ ಗರಿ ಆಗುತ್ತೆ. ಅಷ್ಟಾದ ತಕ್ಷಣ ನೋಡಿ, ಇದು ನಾನು ತುರಿದಿಟ್ಕೊಂಡು ಕಹಿ ತೆಗೆದಿಟ್ಕೊಂಡಿದ್ದು ಹಾಗಲಕಾಯಿನ ಈಗ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡಾಗ ಅದೊಂಥರ ಗರಿ ಆಗುತ್ತೆ. ಆವಾಗ ಅದು ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಸ್ವಲ್ಪ ಎಲ್ಲ ಫ್ರೈ ಮಾಡಬೇಕು. ನೋಡಿ, ಕೆಂಪಗೊಂಥರ ಗರಿ ಆಗುತ್ತೆ. ಒಂದು 10 ನಿಮಿಷ ನಾವು ಅದನ್ನು ಈ ಥರ ಫ್ರೈ ಮಾಡಿದ ತಕ್ಷಣ ಈ ಥರ ಕಲರ್ ಆಗುತ್ತೆ. ಇನ್ನು ಇದಕ್ಕಿಂತ ಜಾಸ್ತಿ ಬೇಡ, ಕಪ್ಪಾಗಿಬಿಡುತ್ತೆ ಆಮೇಲೆ ಸ್ವಲ್ಪ ಇನ್ನೂ ಕಹಿ ಥರ ಬಂದುಬಿಡತ್ತೆ. ಸೊ ಇಷ್ಟು ಸಾಕು. ಇದು ಮಾಡಿ ಒಲೆ ಆರಿಸಿ ಇಟ್ಕೊಳ್ಳಿ, ಅದು ತಣ್ಣಗಾಗಲಿ ಸ್ವಲ್ಪ. ಈ ಕಡೆ ನಾವು ರುಬ್ಬಕ್ಕೆ ಇದನ್ನು ಒಂದು ಸ್ವಲ್ಪ ಕಾಯಿ, 2 ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರಬೇಕು. ಅದನ್ನು ಅಷ್ಟೊತ್ತಿಗೆ ಅದು ತಣ್ಣಗಾಗ್ತಾ ಇರುತ್ತೆ. ನೀವು ನೋಡಿ, ಇಲ್ಲಿ ಇದು ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನೀಗ ಆ ರುಬ್ಕೊಂಡು ಬಂದಿರೋ ಪೇಸ್ಟನ್ನು ನೋಡಿ, ಇಲ್ಲಿ ಇಷ್ಟು ಥರದಲ್ಲಿ ರುಬ್ಕೊಂಡು ಬರಬೇಕು.
ಅದನ್ನು ಇದಕ್ಕೆ ಬೆರೆಸ್ತೀನಿ ನಾನು ಇವಾಗ. ಆ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಇವಾಗ ಅದನ್ನು ಬೆರೆಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ, ತೀರಾ ನೀರು ಹಾಕೋದು ಬೇಡ. ಆಮೇಲೆ ಬೇಕಾದರೆ ನಾವು ಮೇಲಿಂದ ಮತ್ತೆ ನೀರನ್ನು ಹಾಕ್ಕೊಳ್ಬೋದು. ಸೊ ಅದಕ್ಕೆ ಇದನ್ನು ಇಷ್ಟು ತೊಗೊಂಡು ಬಂದರೆ ಸಾಕು. ನೋಡಿ, ಹೀಗೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಬೇಕಾದರೆ ಮತ್ತೆ ನೀರು ಬೆರೆಸ್ಕೋಬೋದು ಅಂತೇಳಿದೆ. ಉಪ್ಪು ಸಹ ನೀವು ಇಲ್ಲಿ ಹಾಕೋಬಿಡಿ, ಯಾಕಂದರೆ ನಾವು ಆವಾಗಲೇ ಹಾಕಿಟ್ಟಿದ್ವಿ, ಎಕ್ಸ್ಟ್ರಾ ಆಗಿಬಿಡುತ್ತೆ. ಆಮೇಲೆ ನೋಡ್ಕೊಂಡ್ಬಿಟ್ಟು ಬೇಕಾದರೆ ಹಾಕ್ಕೋಬೇಕಷ್ಟೆ. ನಾವು ಫಸ್ಟೇ ಹಾಕ್ಕೊಳ್ಳೋದು ಬೇಡ, ಕೊನೆಗೆ ಏನಾದ್ರು ಟೇಸ್ಟ್ ಉಪ್ಪು ಕಡಿಮೆ ಅನಿಸಿದ್ರೆ ಹಾಕ್ಕೊಂಡ್ರಾಗತ್ತೆ. ಯಾಕಂತಂದರೆ ನಾವು ಆವಾಗಲೇ ಕಹಿ ತೆಗಿಯೋಕ್ಕೆ ಅದಕ್ಕೆ ಉಪ್ಪು ಹಾಕಿರ್ತೀವಿ, ಅದು ಅದರಲ್ಲೇ ಸ್ವಲ್ಪ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಹಾಕ್ಕೊಂಡೆ. ಹಾಗಲಕಾಯಿ, ರುಬ್ಬಿದ್ದು, ಮೊಸರು ಅಷ್ಟನ್ನು ಹಾಕ್ಕೊಂಡು ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆ್ಯಕ್ಚುಲಿ ಆಗೋಯ್ತು. ಉಪ್ಪು ಬೇಕಾದರೆ ನೀವು ಮತ್ತೆ ಒಂದ್ಸರಿ ನೋಡ್ಕೋಬೋದು. ಇದಕ್ಕೇನು ಒಗ್ಗರಣೆನೂ ಬೇಡ, ನಾನು ಆಗಲೇ ಹೇಳಿದೆ. ಇಷ್ಟೇ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬೇಕಾದರೆ ಒಂಚೂರು ನೀರನ್ನು ಬೆರೆಸ್ಕೋಬೋದು. ನನಗನ್ನಿಸ್ತಾ ಇದೆ ಗಟ್ಟಿ ಅನ್ನಿಸ್ತಾ, ಒಂಚೂರು ನೀರು ಬೆರೆಸ್ಕೊಳ್ತೀನಿ. ನೋಡಿ ಆಯ್ತು. ಇವಾಗ ಒಂಚೂರು ಉಪ್ಪು ನನಗೆ ಬೇಕನ್ನಿಸ್ತಾ ಇದೆ, ಅದಕ್ಕೆ ನಾನು ಹಾಕ್ತೀನಿ ಒಂಚೂರು ಉಪ್ಪು. ಅದು ಟೇಸ್ಟ್ ನೋಡಿಬಿಟ್ಟು ಮಾಡ್ಕೊಳ್ಳಿ, ಖಂಡಿತ ಮೊದಲೇ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಆಮೇಲೆ ಅದಕ್ಕೇನಾದರೂ ಜಾಸ್ತಿ ಹಾಕ್ಬಿಟ್ಟಿದ್ದರೆ ಇಲ್ಲಿ ಮತ್ತೆ ತುಂಬ ಉಪ್ಪು ಅನಿಸ್ಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೀವು ಇದನ್ನು ಮಾಡಿ ನೋಡಿ, ಒಂದು ಸಾರಿ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ಬೇಕನ್ಸುತ್ತೆ. ರಿಯಲಿ ಹಾಗೆ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ಕಹಿ ಅಂತಲೇ ಅನಿಸೋದಿಲ್ಲ, ಯಾವಾಗಲೂ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ರುಚಿಯಾಗಿರುತ್ತೆ. ಸೊ ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.